ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ದಿನ ಕಾಶ್ಮೀರದಲ್ಲಿ ಪಹಲ್ಗಾಂವ್ ಏನು ಗಲಭೆ ನಡೆದಿದೆಯೋ ಅದ್ರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಕನ್ನಡದವ್ರು ಇದ್ದಾಗಲೇ ಅದಕ್ಕೋಸ್ಕರ ಹಿಂಗೆ ಪಹಲ್ಗಾಂವಲ್ಲಿ ಇದಾಯಿತು, ಗಲಭೆ ಆಯಿತು. ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ, ತಪ್ಪು ಬಂದಿದ್ವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ. ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿನೂ ಬಿಟ್ಟಿದ್ದಾರೆ. ಅದರಲ್ಲೂ ಅವರು ಅಲ್ಲಿ ಗೂಂಡಾಗತ್ತರ ವರ್ತಿಸಿದ್ರು. ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರ್ತು ನಾವು ಅಂದ್ಕೊಂಡು ಅವರು ಸಾರಿ ಕೇಳ್ಬೋದೇನೋ ಅಂತೇಳಿ. ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪ್ರತ್ಯಕ್ಷಾಪನೆ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳು ಇದ್ದಾರೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಇದ್ದಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಅವರು ಇದ್ದಾರೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರು, ಎಷ್ಟು ಸ್ವಾಭಾವಿಕರಿದ್ರು ಅಷ್ಟೇ ಕೆರಳ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಇಡೀ ಆ ಪಹಲ್ಗಾಂವ್ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನವೀಯವಾಗಿ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅದಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ನೀವು ಈ ಥರ ಇರೋದ್ರಿಂದಲೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಅವರು ಏನು ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದ್ರ ಅನ್ಕೊಂಡಿದ್ದೀವಿ. ಸರ್, ಈಗ ಹೇಳಿ ಸರ್. ಆಲ್ರೆಡಿ ಕೆಲವು ಸಿನಿಮಾಗಳಿಗೆ ಹಾಡಿರ್ತಾರೆ. ಹೌದು ಸರ್. ಅಂತ ಟೀಮ್ಗಳ ಜೊತೆ ಮಾತಾಡಿದ್ರ ಹಾಡಿದ್ರೆ ಆ ಹಾಡುಗಳನ್ನ ರಿಲೀಸ್ ಮಾಡಕ್ಕೆ ಅವಕಾಶಗಳಿದೆಯಾ? ಅದಕ್ಕೆ ವಿರೋಧ ಬೇಕಾದ್ರೆ ಏನ್ ಮಾಡ್ತೀವಿ ಸರ್? ನಿಜ ತಾವು ಈಗ ಏನು ಕೇಳಿದ್ರೆ ಅದಕ್ಕೆ ಹೇಳಿದೆ. ಈಗ ನಾವೆಲ್ಲ ಅವ್ರನ್ನ ಕರಿತಾ ಇದ್ವಿ, ಆಡಿಯೋ ಕಂಪನಿ ಅವ್ರನ್ನ ಕರೀತಾ ಇದ್ವಿ. ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರೀತಾ ಇದ್ವಿ. ಯಾರ್ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಡುಂಬಿಸುವಾಗಿ ಪರ್ಮನೆಂಟಾಗಿ ಏನಾರು ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದನ್ನು ನಮ್ಮ ಮೈಂಡಲ್ಲಿದೆ. ಅವ್ರ ಕ್ಷಮಾಪಣೆ ಹೇಳ್ದೆ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಆಯ್ತು, ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದ್ರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವಾ? ಎಲ್ಲರ ಸಿನಿಮಾಗಳಿಗೆ ಕರ್ಕೊಂಡ್ಬಂದು ಆಡ್ಸೋರ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ, ಯಾಕೆ ಮಾಡ್ಲಿಲ್ಲ ಅಂತ? ಯಾವ ಪ್ರಯತ್ನ ನಾವು ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಕನ್ನಡಿಗರಿಗೆ ಕೇಳಿ ಸರ್, ನಾವು ಆಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿದ್ವಿ. ಹಾಗೂ ಕೆಲವು ನಮ್ಮ ಮಿತ್ರರೆಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ವಿ. ಭಾರಿ ತಪ್ಪು ಅವ್ರು ಮಾತಾಡಿರೋದು. ಅವ್ರು ಮಾತಾಡಬಾರ್ದಾಗಿತ್ತು. ಸಾಧ್ಯತೆಗಳಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ? ಈಗ ಆದ್ಮೇಲೆ ಎಲ್ಲಾನು ಇದು ಮಾಡ್ಕೊಂಡು ಕೂತ್ತಾರೆ. ನೋ ಕೋಆಪರೇಷನ್ ಯಾವ ರೀತಿ ಮಾಡಬೇಕು ಅಲ್ಲಮ್ಮ, ಬ್ಯಾನ್ ಯಾವ ರೀತಿ ಎಷ್ಟು ಜನ ಮಾಡ್ಬೇಕು ಅನ್ನೋದು ನಮ್ಮ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಮಾಪಕರಿದ್ದಾರೆ, ಆಡಿಯೋ ಕಂಪನಿಯವರು ಇದ್ದಾರೆ. ಹೌದು, ಕೆಲವು ಅರ್ಥ ಆಗಿರುತ್ತೆ ಅಂಥವೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸರ್ ಬಾಹಿರಂಗವಾಗಿ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ
ಇಲ್ಲಮ್ಮ, ಇವತ್ತು ಎಮರ್ಜೆನ್ಸಿ ಕರೆದಿದ್ವಿ. ಅವರು ಧರ್ಮ ಅವರು ಎಲ್ಲಾರ ಹತ್ರ ಮಾತಾಡಿದ್ದಾರೆ. ಆನ್ಲೈನ್ ನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ. ಸಂಗೀತ ಸಂಯೋಜಕರು, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಇದೆ ಸರ್. ಹೌದು ಸರ್. ಬರೀ ಮಾತಲ್ಲಿ ಹೇಳಿದಾರ ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವ್ರಿಗೆ ಅಸಹಕಾರ ಕೊಡ್ತೀವಿ? ಆಲ್ರೆಡಿ ಧರ್ಮವಿಷಯ ಮತ್ತೆ ಮೇಡಮ್ ಅವ್ರು ಬಿಟ್ಟು ಬೇರೆ ಯಾರು ಬಂದಿಲ್ಲ. ಹರಿಕೃಷ್ಣ ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ರಜನೀಶ್ ಲೋಕನಾಥ್, ರವಿ ಬಸವರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಅದು ಕೂಡ ಅವ್ರು ಬಂದಿಲ್ಲ. ಸಾಧು ಅವ್ರು ತೋರಿಸ್ತಾರೋದಕ್ಕೆ ಹೇಗೆ ಗ್ಯಾರಂಟಿ ಸರ್? ನಾವು ಸಾಧು ಅವ್ರ ಹತ್ರ ಮಾತಾಡಿದ್ವಿ. ಈ ವಿಷಯವಾಗಿ ನಮ್ಮ ಸಂಘದಲ್ಲಿ ಕರ್ನಾಟಕ ಫಿಲ್ಮ್ ಅಸೋಸಿಯೇಷನ್ ಪರವಾಗಿ ಅಧ್ಯಕ್ಷರು